ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚಾಟ್ ಜಿಪಿಟಿನ ಯೂಸ್ ಮಾಡಿಕೊಂಡು ನಿಮಗೆ ಪ್ರೊಫೆಷನಲ್ ಆಗಿ ಅಟ್ರಾಕ್ಟಿವ್ ಆಗಿರೋ ಥಂಬ್ನೇಲ್ಗಳನ್ನ ಹೆಂಗ್ ಮಾಡ್ಬೋದು ಅಂತ ಒಂದು ವಿಡಿಯೋ ಮಾಡಿ ತೋರಿಸಿದ್ದೀನಿ ಆಲ್ರೆಡಿ. ಆ ವಿಡಿಯೋ ಮಾಡಿದ್ರು ಕೂಡ ಮತ್ತೆ ನನಗೆ ಕಮೆಂಟ್ ಅಲ್ಲಿ ಕೇಳ್ತಿರ್ತಾರೆ, ನೀವು ಈ ತರ ಥಂಬ್ನೇಲ್ಗಳನ್ನ ಹೆಂಗ್ ಮಾಡ್ಕೊಂತೀರಾ ಅಂತ ಅಂದ್ಬಿಟ್ಟು. ಜೊತೆನಲ್ಲಿ ಜೆಮಿನಿ AI ಇಂದ ಕೂಡ ನಾವು ಥಂಬ್ನೇಲ್ಗಳನ್ನ ಮಾಡ್ಕೊಬಹುದು, ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ನಾನು ಇವತ್ತು ಮತ್ತೆ ಆ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮಗೆ ಚಾಟ್ ಜಿಪಿಟಿನಲ್ಲೂ ಥಂಬ್ನೇಲ್ನ ಮಾಡಿ ತೋರಿಸ್ತೀನಿ, ಜೆಮಿನಿ AI ನಲ್ಲೂ ಕೂಡ ಥಂಬ್ನೇಲ್ನ ಮಾಡಿ ತೋರಿಸ್ತೀನಿ. ಎರಡರಲ್ಲೂ ಏನ್ ಡಿಫ್ರೆನ್ಸ್ ಇದೆ, ಯಾವ್ದ್ರಲ್ಲಿ ಚೆನ್ನಾಗಿರುತ್ತೆ, ಯಾವ್ದ್ರಲ್ಲಿ ಅಟ್ರಾಕ್ಟಿವ್ ಆಗಿರೋ ಥಂಬ್ನೇಲ್ಗಳನ್ನ ಬರುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತಾ ಇದ್ದೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ನಾನು ಚಾಟ್ ಜಿಪಿಟಿನಲ್ಲಿ ತೋರಿಸ್ಬಿಡ್ತೀನಿ, ಆಮೇಲೆ ನಾನು ಜೆಮಿನಿ AI ನಲ್ಲಿ ತೋರಿಸ್ತೀನಿ. ಈಗ ನಾನು ಚಾಟ್ ಜಿಪಿಟಿನ ಓಪನ್ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಸಿಂಪಲ್ ಆಗಿ ಇಲ್ಲಿ ಆಸ್ಕ್ ಚಾಟ್ ಜಿಪಿಟಿ ಅಂತ ಕೇಳ್ತಿದೆ ಅಲ್ವಾ, ಅಲ್ಲಿ ನಾವೊಂದು ಪ್ರಾಂಪ್ಟನ್ನ ಕೊಡಬೇಕು ಅಷ್ಟೇನೆ. ಪ್ರಾಂಪ್ಟನ್ನ ಇಂಗ್ಲೀಷಲ್ಲೇ ಕೊಡಬೇಕು ಅಂತ ಏನಿಲ್ಲ, ನೀವು ಕನ್ನಡದಲ್ಲಿ ಬರೆದ್ರೂ ಕೂಡ ಅದು ಬರುತ್ತೆ ಥಂಬ್ನೇಲು. ಈಗ ಇಲ್ಲಿ ನಾನು ಸದ್ಯಕ್ಕೆ ನಾನೀಗ ಒಂದು ಕುಕಿಂಗ್ ವಿಡಿಯೋದು ಕೇಳ್ತೀನಿ, ಆಯಿತಾ. ಪ್ರಾಂಪ್ಟನ್ನ ಬರೀತೀನಿ ಈಗ. ಸಿಂಪಲ್ ಆ್ಯಂಡ್ ಈಸಿ ಚಿಕನ್ ಬಿರಿಯಾನಿ ರೆಸಿಪಿ, ಕ್ರಿಯೇಟ್ ಥಂಬ್ನೇಲ್ ಇಮೇಜ್. ಇಷ್ಟು ಹಾಕ್ತೀನಿ ನಾನು. ಇದನ್ನು ಹಾಕ್ಬಿಟ್ಟು ನಿಮಗಿಲ್ಲಿ ನಿಮ್ಮ ಫೋಟೋ ಆ್ಯಡ್ ಆಗಬೇಕು ಅಂತ ಇತ್ತು ಅಂದರೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಗ್ಯಾಲರಿಯಿಂದ ನಿಮ್ದು ಯಾವುದಾದ್ರೂ ಫೋಟೋನ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಏನಿದೆ ಆರೋ ಮಾರ್ಕು, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಜನ್ರೇಟ್ ಆಗುತ್ತೆ ಥಂಬ್ನೇಲು. ಕ್ರಿಯೇಟ್ ಥಂಬ್ನೇಲ್ ಇಮೇಜ್ ಅನ್ನೋದನ್ನು ಮೆನ್ಷನ್ ಮಾಡಲೇಬೇಕು, ಆವಾಗಲೇ ನಿಮಗೆ ಥಂಬ್ನೇಲ್ ಬರುತ್ತೆ, ಆಯಿತಾ. ನೀವು ಬರೀ ಲಾಂಗ್ ವಿಡಿಯೋಗೆ ಮಾತ್ರನೇ ಅಲ್ಲ, ನೀವು ಶಾರ್ಟ್ಸ್ಗಳಿಗೂ ಕೂಡ ಥಂಬ್ನೇಲ್ನ ಮಾಡ್ಕೊಬೋದು. ಶಾರ್ಟ್ಸ್ಗಳಿಗೂ ಥಂಬ್ನೇಲ್ ಹಾಕ್ತಾರೆ ಅಲ್ವಾ, ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತಿರಲ್ಲ. ಶಾರ್ಟ್ಸ್ಗೂ ಕೂಡ ಥಂಬ್ನೇಲ್ನ ಹಾಕ್ಬೋದು. ಅದು ಹೆಂಗೆ ಏನು ಅಂತ ಗೊತ್ತಿಲ್ಲ ಅನ್ನೋದಾದರೆ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಆಯಿತಾ. ನಾನು ಅದನ್ನು ತೋರಿಸ್ತೀನಿ ನಿಮಗೆ, ಶಾರ್ಟ್ಸಲ್ಲಿ ಥಂಬ್ನೇಲ್ನ ಹಾಕೋದು ಹೇಗೆ ಅಂತ ಅಂದ್ಬಿಟ್ಟು. ಈಗ ಸದ್ಯಕ್ಕೆ ಥಂಬ್ನೇಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಬೇಕಿದ್ರೆ ನೀವು ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೊಬೋದು, ಬೇಡ ಅಂತಂದರೆ ಸಿಂಪಲ್ಲಾಗಿ ಇಷ್ಟೇ ಪ್ರಾಂಪ್ಟನ್ನ ಕೊಟ್ಟರೆ ಆಯಿತು. ಆದರೆ ಇಲ್ಲಿ ಏನು ನೀವು ಪ್ರಾಂಪ್ಟ್ ಕೊಡ್ತೀರಲ್ವಾ, ಇಲ್ಲಿ ನೀವು ಯಾವ ಚಿಕನ್ ಬಿರಿಯಾನಿ ಮಾಡಿದ್ದೀರಾ ಅಂತಂದರೆ ನೀವು ನಿಮ್ಮ ಮನೇಲಿ ಮಾಡಿರೋ ಬಿರಿಯಾನಿ ಏನಿರುತ್ತೆ ಅದ್ರ ಫೋಟೋನೇ ನೀವು ಇಲ್ಲಿ ಕೊಟ್ಟರೆ ಅದು ಒಳ್ಳೆಯದು ನಿಮಗೆ. ಇದರಲ್ಲೇ ಬರೋ ಫೋಟೋನ, ಇದರಲ್ಲೇ ಏನು ಬರುತ್ತೆ ಇಮೇಜು, ಈಗ ನಾನು ಜನ್ರೇಟ್ ಮಾಡಿ ತೋರಿಸ್ತೀನಿ ರೀ ನಿಮಗೆ. ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದರಲ್ಲೇ ಬರೋ ಇಮೇಜನ್ನ ಹಾಕಕ್ಕೆ ಹೋಗಬೇಡಿ, ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದು AI ಇಂದ ಜನ್ರೇಟ್ ಆಗ್ತಾ ಇರೋದ್ರಿಂದ ನಿಮ್ಮ ಒರಿಜಿನಲ್ ಫೋಟೋ, ನೀವು ಅಡುಗೆ ಮಾಡಿರೋದು ಏನಿರುತ್ತೆ ಫೋಟೋ, ಅದನ್ನು ಕೊಡಿ. ಯಾಕೆ ಅಂದರೆ ಇಲ್ಲಿ ಇದರಲ್ಲೇ ಕೇಳೋದ್ರಿಂದ ಇದೊಂದು ಅಟ್ರಾಕ್ಟಿವ್ ಆಗಿರೋ ಥಂಬ್ನೇಲ್ ಏನೋ ಕೊಡುತ್ತೆ, ಆಯಿತಾ. ನೀವು ಮಾಡಿರೋ ಅಡುಗೆ ಅದಕ್ಕೆ ಮ್ಯಾಚ್ ಆಗೋ ಥರ ಇಲ್ಲ ಅಂತಂದಾಗ ಅದು ಪ್ರಾಬ್ಲಮ್ ಆಗುತ್ತೆ. ವಿಡಿಯೋನ ಕ್ಲಿಕ್ ಮಾಡಿ ಬಂದವರು ಅದರಲ್ಲಿ ಥಂಬ್ನೇಲಲ್ಲಿ ಇರೋ ಥರ ನಿಮ್ಮ ವಿಡಿಯೋದಲ್ಲಿ ಇಲ್ಲ ಅಂತಂದಾಗ ಸ್ಕಿಪ್ ಮಾಡಿ ಹೋಗ್ತಾರೆ. ಹಾಗಾಗಿ ನೀವು ಒರಿಜಿನಲ್ ಫೋಟೋನೇ ಕೊಡಬೇಕು. ನಾನು ಪದೇ ಪದೇ ಮೆನ್ಷನ್ ಮಾಡ್ತೀನಿ, ನೀವು ಒರಿಜಿನಲ್ ಫೋಟೋ, ನಿಮ್ಮ ಫೋಟೋ ಆ್ಯಡ್ ಮಾಡೋ ಥರ ಇದ್ದರೆ ಆ್ಯಡ್ ಮಾಡಿ, ಇಲ್ಲ ನಮಗೆ ಬೇಡ, ನಮ್ಮ ಫೋಟೋ ನಾವು ಫೇಸ್ ತೋರಿಸಲ್ಲ ಅನ್ನೋದಾದರೆ, ನಿಮ್ಮದು ಕುಕಿಂಗ್ ಚಾನಲ್ ಆಗಿರೋದ್ರಿಂದ ತುಂಬ ಜನ ಫೇಸ್ ತೋರಿಸಲ್ಲ, ಆ ಥರ ಇತ್ತು ಅಂತಂದರೆ ನೀವೇನು ಅಡುಗೆ ಮಾಡಿದ್ದೀರಾ ಅದನ್ನು ತೋರಿಸ್ಬೋದು. ನೋಡಿ, ಈ ಥರ ಬಂದಿದೆ, ಸಿಂಪಲ್ ಆ್ಯಂಡ್ ಈಸಿ ಚಿಕನ್ ಬಿರಿಯಾನಿ, ಸ್ಟೆಪ್ ಬೈ ಸ್ಟೆಪ್ ಅನ್ನೋದು ಕೂಡ ಅವರೇ ಮೆನ್ಷನ್ ಮಾಡಿದ್ದಾರೆ, ನಾನೇನು ಹಾಕಿರಲಿಲ್ಲ. ಅಲ್ಲಿ ಒಂದು ಬಿರಿಯಾನಿದು ತೋರಿಸ್ತಾ ಇದ್ದಾರೆ ಇಮೇಜು. ಇದು ಏನು ಇಮೇಜ್ ಕಾಣಿಸ್ತಿದೆ ಅಲ್ಲ, ಈ ಜಾಗದಲ್ಲಿ ನಿಮ್ಮದು ಒರಿಜಿನಲ್ಲು ನಿಮ್ಮ ಮನೇಲಿ ಮಾಡಿರೋ ಬಿರಿಯಾನಿ ಫೋಟೋ ಇಲ್ಲಿತ್ತು ಅಂತಂದಾಗ ಅದಿನ್ನೂ ಒಳ್ಳೆಯದು ನಿಮಗೆ, ಓಕೆನಾ. ಇಷ್ಟೇ ಸಿಂಪಲ್ಲು ಥಂಬ್ನೇಲ್ ಮಾಡ್ಕೊಳ್ಳೋದು. ಇನ್ನೂ ತುಂಬ ಜನ ನಾನು ಲಾಸ್ಟ್ ವಿಡಿಯೋ ಮಾಡಿದರೂ ಕೂಡ ಮತ್ತೆ ಮತ್ತೆ ಕೇಳ್ತಾ ಇದ್ದೀರಾ ನನ್ನ ಥಂಬ್ನೇಲ್ಸ್ಗಳನ್ನ ನೋಡಿ ಹೆಂಗೆ ಮಾಡೋದು ತೋರಿಸಿ ಅಂತ. ಅದಕ್ಕಾಗಿಯೇ ನಾನು ಮತ್ತೆ ವಿಡಿಯೋನ ಮಾಡ್ತಾ ಇರೋದು ಇವಾಗ. ಇದೊಂದಾಯ್ತಾ, ಇದರಲ್ಲಿ ನಿಮ್ಮ ಫೋಟೋ ಬೇಕಿದ್ರೆ ಆ್ಯಡ್ ಮಾಡಿಕೊಡಿ. ನಾನೀಗ ಅದನ್ನು ಆ್ಯಡ್ ಮಾಡಿಲ್ಲ. ಈಗ ನೆಕ್ಸ್ಟ್ ನಾನು ಯಾವುದಾದ್ರೂ ಒಂದು ಟ್ರಾವೆಲ್ದು ಒಂದು ಟೆಂಪಲ್ ಬಗ್ಗೆ ಹಾಕಿಬಿಟ್ಟು ಒಂದು ರೆಡಿ ಮಾಡ್ತೀನಿ ಈಗ ಥಂಬ್ನೇಲ್ನ. ನಾನು ಮೊನ್ನೆ ರಾಮನಗರ ಹೋಗಿದ್ದೆ ಅಲ್ವಾ, ರಾಮದೇವರ ಬೆಟ್ಟ, ಅದನ್ನೇ ಹಾಕ್ತೀನಿ ನಾನೀಗ. ರಾಮದೇವರ ಬೆಟ್ಟ, ರಾಮನಗರ, ರಾಮದೇವರ ಬೆಟ್ಟ, ರಾಮನಗರ, 60 kilometers from Bangalore. Bangalore
ಕ್ರಿಯೇಟ್ ತಮ್ನೇಲ್ ಇಮೇಜ್ ಹಾಕ್ತೀನಿ. ನಾನು ಜಾಸ್ತಿ ಇನ್ನೇನು ಹಾಕಕ್ಕೆ ಹೋಗಲ್ಲ. ನೀವೇನು ಬೇಕಾದರೂ ಮೆನ್ಷನ್ ಮಾಡ್ಕೊಬೋದು ಇಲ್ಲಿ, ಓಕೆನಾ. ಕ್ರಿಯೇಟ್ ಯೂಟ್ಯೂಬ್ ತಮ್ನೇಲ್ ಇಮೇಜು, ಇಲ್ಲೂ ಕೂಡ ಅಷ್ಟೇನೆ ನಿಮ್ಮ ಫೋಟೋಗಳನ್ನ ಆ್ಯಡ್ ಮಾಡ್ಕೊಬೋದು. ನಾನು ಆ್ಯಡ್ ಮಾಡಿನೇ ತೋರಿಸ್ತೀನಿ. ಈಗ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೋಟೋಸ್ಗೆ ಹೋಗ್ಬಿಟ್ಟು ಇಲ್ಲಿ ನಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಇಲ್ಲಿ ನಾವು ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿಕೊಂಡು ಡನ್ ಅಂತ ಕೊಡಬೇಕು. ಕೊಟ್ಬಿಟ್ಟು ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ತುಂಬ ಏನು ಟೈಮ್ ತಗೊಳ್ಳಲ್ಲ, ಬೇಗನೆ ಆಗೋಗ್ಬಿಡುತ್ತೆ. ನೋಡಿದ್ರಲ್ಲ, ಇವಾಗ ಫೋಟೋ ಬಂದಿದೆ. ರಾಮದೇವ್ರ ಬೆಟ್ಟ, ರಾಮನಗರ ಅಂತ ಅಂದ್ಬಿಟ್ಟು ಒಂದು ಬೆಟ್ಟನ ತೋರಿಸಿದ್ದಾರೆ. ಹಿಂದೆ ರಾಮನ ಫೋಟೋ ಬಂದಿದೆ. ಬೆಂಗಳೂರಿಂದ 60 ಕಿಲೋಮೀಟರ್ ಅಂತ ಬಂದಿದೆ. ಇಲ್ಲೊಂದು ಬ್ಯೂಟಿಫುಲ್ ನೇಚರ್ದು ಒಂದು ಫೋಟೋ ಬಂದಿದೆ. ನನ್ನ ಫೋಟೋ ಆ್ಯಡ್ ಆಗಿದೆ. ಅದ್ಭುತ ದೃಶ್ಯಗಳು, ಶಾಂತಿ ಮತ್ತು ಆನಂದ ಅಂತ ಒಂದು ಎಕ್ಸ್ಟ್ರಾ ವರ್ಡ್ನು ಅವರೇ ಸೇರಿಸಿದ್ದಾರೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲೇನಾದರೂ ನಿಮ್ಮ ಹತ್ರ ನೀವು ಯಾವ ಜಾಗಕ್ಕೆ ಹೋಗಿದ್ದೀರಲ್ಲ ಆ ಜಾಗದಲ್ಲಿ ನೀವು ಆ ಫೋಟೋನ ತಗೊಂಡಿರೋದನ್ನು ಹಾಕಿದ್ರಿ ಅಂತಂದರೆ ಅದು ಒರಿಜಿನಲ್ ಫೋಟೋ ಬರುತ್ತೆ. ನಾನಿಲ್ಲಿ ಅದ್ರದ್ದು ಯಾವುದು ಆ ಜಾಗದ ಫೋಟೋ ಹಾಕದೇ ಇರೋದ್ರಿಂದ ಅಲ್ಲಿ ಒರಿಜಿನಲ್ ಫೋಟೋ ಇಲ್ಲ. ಅದೇ ಒಂದು ಬೆಟ್ಟದನ್ನು ಕ್ರಿಯೇಟ್ ಮಾಡ್ಕೊಂಡು ಕೊಟ್ಟಿದೆ ನಮಗೆ, ಓಕೆನಾ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಈ ಥರ ಎಲ್ಲ ನಾವು ನಾವೇ ಮಾಡ್ಕೊಬೇಕು ಅಂತಂದರೆ ಇದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ. ಚಾಟ್ ಜಿ ಪಿ ಟಿ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಥರ ತಮ್ನೇಲ್ಗಳನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ. ಓಕೆ, ನಾನು ಇವಾಗ ಇನ್ನೊಂದು ತಮ್ನೇಲ್ನ ಮಾಡಿ ತೋರಿಸ್ತೀನಿ. ಈಗ ನಾನು ವ್ಲಾಗ್ಗಳನ್ನ ಮಾಡ್ತಾರೆ ಅಲ್ವಾ, ವ್ಲಾಗ್ಗೋಸ್ಕರ ಒಂದು ತಮ್ನೇಲ್ನ ಮಾಡ್ತೀನಿ. ಮೈ ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ್ ಅಂತ ಹಾಕಿದ್ದೀನಿ. ಮೈ ಮಾರ್ನಿಂಗ್ ಟು ಈವ್ನಿಂಗ್ ರುಟೀನು ಅಷ್ಟೇ. ನಾನು ಜಾಸ್ತಿನೇನು ಮೆನ್ಷನ್ ಮಾಡಿಲ್ಲ. ನೀವು ಏನು ಬೇಕಾದ್ರೂ ಹಾಕ್ಕೋಬೋದು. ಅಲ್ಲಿ ನಿಮಗೆ ಏನೆಲ್ಲ ವರ್ಡ್ಗಳನ್ನ ಅಲ್ಲ ಹಾಕಬೇಕು, ಸೇರಿಸ್ಬೇಕು ಅಂತ ಇರುತ್ತೆ ಅಲ್ವಾ, ಅದನ್ನೆಲ್ಲ ಕೂಡ ನೀವು ಅಲ್ಲಿ ಹಾಕ್ಕೊಬೋದು. ನಾನು ಜಸ್ಟ್ ತೋರಿಸ್ತಾ ಇರೋದು ಅಷ್ಟೇನೆ. ಇದಕ್ಕೂ ಬೇಕಿದ್ರೆ ನೀವು ನಿಮ್ಮ ಫೋಟೋನ ಆ್ಯಡ್ ಮಾಡ್ಬೋದು, ಇಲ್ಲ ಅಂತಂದರೆ ಆ್ಯಡ್ ಮಾಡ್ದೇನೂ ಇರ್ಬೋದು. ನಾನು ಆ್ಯಡ್ ಮಾಡಿನೇ ತೋರಿಸ್ತೀನಿ ನಿಮಗೆ, ಓಕೆನಾ. ಮತ್ತು ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಫೋಟೋ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಇಲ್ಲೊಂದು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ, ಡನ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈಗ ಫೋಟೋ ಜನ್ರೇಟ್ ಆಗಬೇಕು. ನೋಡಿದ್ರಲ್ಲ, ಇಲ್ಲೊಂದು ತಮ್ನೇಲ್ ಬಂದಿದೆ. ಮೈ ಮಾರ್ನಿಂಗ್ ಟು ಈವ್ನಿಂಗ್ ರೊಟೀನ್ ಅಂತ ಇದೆ. ಸ್ಕಿನ್ ಕೇರು, ಹೆಲ್ತಿ ಬ್ರೇಕ್ಫಾಸ್ಟು, ವರ್ಕೌಟು, ಪ್ರೊಡಕ್ಟಿವ್ ವರ್ಕು, ರಿಯಲಿಸ್ಟಿಕ್, ಬ್ಯಾಲೆನ್ಸ್ಡು, ಸಸ್ಟೈನೇಬಲ್ಲು ಅಂತೆಲ್ಲ ಅದೇ ಎಕ್ಸ್ಟ್ರಾ ಇಲ್ಲಿ ಏನೇನು ಕಾಣಿಸ್ತಿದೆ ಬ್ಯಾಕ್ಗ್ರೌಂಡಲ್ಲಿ ಎಲ್ಲನೂ ಕೊಟ್ಟಿದೆ, ಆಯಿತಾ. ಇವಾಗ ಇನ್ನೊಂದು ಟಿಪ್ ಅಂತಂದರೆ, ಈಗೇನು ಇದು ತಮ್ನೇಲ್ ಬಂದಿದೆಯಲ್ಲ, ಈ ತಮ್ನೇಲು ನಮಗೆ ಡೈರೆಕ್ಟಾಗಿ ಹಿಂಗೆ ಯೂಟ್ಯೂಬ್ಗೆ ನಾವು ಅಪ್ಲೋಡ್ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದರೆ ಇದು ಸೈಜ್ ದೊಡ್ಡದಿದೆ. ನಮಗೆ ಯೂಟ್ಯೂಬ್ಗೆ ಬೇಕಾಗಿರೋ ಸೈಜು ಇಲ್ಲಿಲ್ಲ. ಇವಾಗ ಇದನ್ನೇನು ಮಾಡೋಣ ಅಂತಂದರೆ, ಇಲ್ಲಿನ ಮೇಲೆ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಡೌನ್ಲೋಡ್ ಕೊಡೋಣ. ಡೌನ್ಲೋಡ್ ಆಗುತ್ತೆ. ಕೆಲವೊಂದು ಸರಿ ಅಲ್ಲೇನಾದರೂ ನೆಟ್ವರ್ಕ್ ಇಶ್ಯೂ ಇತ್ತು ಅಂತಂದರೆ ಇಲ್ಲಿ ಶೇರ್ ಅಂತ ಕೊಟ್ಟಾಗ ನಿಮಗೆ ಕಾಪಿ ಲಿಂಕ್ ಬರುತ್ತೆ. ಅದನ್ನು ಕಾಪಿ ಮಾಡಿಕೊಂಡು ನೀವು ನಿಮ್ಮ ವಾಟ್ಸಪ್ಗೆ ಸೆಂಡ್ ಮಾಡಿ ಇಟ್ಕೊಬೋದು. ಆಮೇಲೆ ಅದನ್ನು ಮತ್ತೆ ನೀವು ಡೌನ್ಲೋಡ್ ಮಾಡ್ಕೊಬೋದು. ಇವಾಗ ಇದು ಡೌನ್ಲೋಡ್ ಆಗಿದೆ. ಇದು ಈಗ ಯೂಟ್ಯೂಬ್ಗೆ ಸರಿ ಆಗೋ ಥರ ನಾವು ಮಾಡ್ಕೊಬೇಕಲ್ವಾ. ಈಗ ನಾನು ಪಿಕ್ಸೆಲ್ ಲ್ಯಾಬ್ ಆ್ಯಪ್ಗೆ ಬರ್ತೀನಿ. ಇಲ್ಲಿ ನಾನು ಪಿಕ್ಸೆಲ್ ಲ್ಯಾಬ್ ಆ್ಯಪ್ನ ಓಪನ್ ಮಾಡ್ಕೊತಿದ್ದೀನಿ. ಓಪನ್ ಮಾಡ್ಕೊಂಡಾಗ ನಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದನ್ನು ಹಿಂಗೆ ಸ್ವಲ್ಪ ಟಚ್ ಮಾಡಿಬಿಟ್ಟು ಇಲ್ಲಿ ಮೇಲೆ ಡಿಲೀಟ್ ಅಂತ ಕೊಟ್ಟರೆ ಡಿಲೀಟ್ ಆಗುತ್ತೆ. ಇಲ್ಲಿ ನಾವು 3 ಡಾಟ್ ಕಾಣ್ತಿದೆಯಲ್ಲ, 3 ಡಾಟ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇಮೇಜ್ ಸೈಜ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಸ್ಟಮ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ, ಯೂಟ್ಯೂಬ್ ತಮ್ನೇಲ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಓಕೆ ಕೊಟ್ವಿ ಅಂದರೆ ತಮ್ನೇಲ್ ಸೈಜು ಬಂದಿದೆ. ಈಗೇನು ಮಾಡಬೇಕು ಅಂದರೆ ಇಲ್ಲಿ ಮೇಲೆ ಪ್ಲಸ್ ಇದೆಯಲ್ಲ, ಪ್ಲಸ್ನ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲ್ರಿಗೆ ಹೋಗ್ಬಿಟ್ಟು ನಾವೇನು ಮಾಡ್ಕೊಂಡಿರೋ ತಮ್ನೇಲ್ ಇದೆಯಲ್ಲ ಈ ತಮ್ನೇಲ್ನ ಕ್ಲಿಕ್ ಮಾಡಿ ಡನ್ ಕೊಟ್ಟು ಈ ತಮ್ನೇಲ್ನ ಇಲ್ಲಿ ಓಕೆ ಕೊಡೋಣ. ಇದು ನೋಡಿ ಇಷ್ಟು ದೊಡ್ಡದಿದೆ. ನಾವು ಯೂಟ್ಯೂಬ್ಗೆ ಹಾಕಿದ್ವಿ ಅಂದರೆ ಅರ್ಧನೇ ಬರೋದದು. ಮೇಲೆ ಅರ್ಧ ಕಟ್ಟಾಗುತ್ತೆ, ಕೆಳಗೆ ಅರ್ಧ ಕಟ್ಟಾಗುತ್ತೆ. ಸರಿಯಾಗಿ ಪರ್ಫೆಕ್ಟಾಗಿ ತಮ್ನೇಲು ಕೂರಲ್ಲ. ಮೇಲೆ ಏನೇನು ಬರೆದಿದ್ದೀರಾ ಅದೇನು ಕಾಣಿಸೋದೇ ಇಲ್ಲ ತಮ್ನೇಲಲ್ಲಿ. ಅದಕ್ಕೆ ಇವಾಗ ಈ ಥರ ಇದನ್ನು ಸೆಟ್ ಮಾಡ್ಕೊಬೇಕು ನಾವು. ನೋಡಿ ಇವಾಗ ನಾನು ಏನು ಮಾಡಿದೆ ಅಲ್ಲ ಈ ಥರ ಮಾಡಿಕೊಡಿ. ಹಿಂಗೆ ಮಾಡಿದಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಈಗ ಯೂಟ್ಯೂಬ್ಗೆ ಬೇಕಾಗಿರೋ ತಮ್ನೇಲ್ ರೆಡಿಯಾಗಿದೆ. ಇದನ್ನು ಈಗ ನಾವು ಸೇವ್ ಮಾಡಿ ಇಟ್ಕೊಳ್ಳೋದು. ಸೇವ್ ಆಗಿದೆ. ಇವಾಗಿದು ಗ್ಯಾಲ್ರಿನಲ್ಲಿ ಇದೆ. ಇದನ್ನು ನಾವು ಯೂಟ್ಯೂಬ್ಗೆ ಹಾಕ್ಕೊಳ್ಳೋದು ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ, ಯೂಟ್ಯೂಬ್ಗೆ ಹೆಂಗೆ ಅಪ್ಲೋಡ್ ಮಾಡಬೇಕು ಅಂತ.
ಇನ್ನಿವಾಗ ನಾನು ಇದನ್ನು ಶಾರ್ಟ್ಸ್ಗೆ ಹೆಂಗೆ ಮಾಡ್ಕೊಳ್ಳೋದು ತಮ್ನೇಲ್ನ ಅಂತ ತೋರಿಸ್ತೀನಿ. ಇದೇ ತಮ್ನೇಲ್ನೇ. ಈಗ ನಾನು ಮತ್ತೆ ಚಾಟ್ ಜಿ ಪಿ ಟಿಗೆ ಬರ್ತೀನಿ. ಚಾಟ್ ಜಿ ಪಿ ಟಿ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡಿಕೊಂಡು ಈಗ ನಾವು ಮಾಡ್ಕೊಂಡಿರೋ ತಮ್ನೇಲ್ಗಳನ್ನ ಏನಾದರೂ ನೀವು ಸೇವ್ ಮಾಡಿ ಇಟ್ಕೊಂಡಿಲ್ಲ ಅಂತಂದರೆ ಅಯ್ಯೋ ಎಲ್ಲ ಹೊರಟೋಯ್ತಾ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ನೀವು ಮಾಡಿರೋ ತಮ್ನೇಲ್ಗಳೆಲ್ಲ ಇಲ್ಲೇ ಇರುತ್ತೆ. ಹಿಂಗೆ ಸೈಡಿಗೆ ತೆಗೆದ್ರಿ ಅಂತಂದರೆ ಇಲ್ಲಿ ಇವಾಗ ಏನೇನು ತಮ್ನೇಲ್ಗಳನ್ನ ಮಾಡಿದ್ದೀರಿ ಪ್ರಾಂಪ್ಟ್ ಕೊಟ್ಟು ಅದೆಲ್ಲ ಕೂಡ ಇಲ್ಲೇ ಇದೆ. ಈಗ ನಾನು ಫಸ್ಟು ಇದನ್ನೇ ತೊಗೊತೀನಿ. ಈಗ ಆವಾಗಲೇ ಮಾಡಿದ್ದು ತಮ್ನೇಲ್ ಇದನ್ನು ನಾನಿವಾಗ ಕ್ರಿಯೇಟ್ ಯೂಟ್ಯೂಬ್ ಶಾರ್ಟ್ಸ್ ತಮ್ನೇಲ್ ಇಮೇಜ್ ಅಂತ ಕೊಟ್ಬಿಟ್ಟು ಓಕೆ ಕೊಡ್ತೀನಿ. ನೋಡಿದ್ರಾ, ಯೂಟ್ಯೂಬ್ ಶಾರ್ಟ್ಸಿಗೆ ಬೇಕಾಗಿರೋ ಲೆಂತಲ್ಲಿ ನಮಗೆ ತಮ್ನೇಲ್ ಬಂದಿದೆ ನೋಡಿ. ಫುಲ್ ಶಾರ್ಟ್ಸಿಗೆ ಕವರ್ ಆಗುವಂಥ ತಮ್ನೇಲ್ ಬಂದಿದೆ. ಇದನ್ನು ನಾವು ಡೌನ್ಲೋಡ್ ಮಾಡಿ ಇಟ್ಕೊಂಡು ಶಾರ್ಟ್ಸ್ಗೆ ಅಪ್ಲೋಡ್ ಮಾಡ್ಕೊಳ್ಳೋದು. ನೋಡಿ, ಮಾರ್ನಿಂಗ್ ಟು ಈವ್ನಿಂಗ್ ರೊಟೀನ್ ಅಂತ ಬಂದಿದೆ. ಇಲ್ಲಿ ಸೈಡಲ್ಲೆಲ್ಲನೂ ಬ್ರೇಕ್ಫಾಸ್ಟ್ ಆಗಲಿ, ವರ್ಕೌಟ್ ಆಗಲಿ, ಪ್ಲ್ಯಾನ್ ಮೈ ಡೇ, ಹೈಡ್ರೇಷನ್ನು, ಏನೇನು ಬೇಕೋ ಎಲ್ಲನೂ ಮಾರ್ನಿಂಗ್ ಟು ಈವ್ನಿಂಗ್ ಏನೇನು ಮಾಡ್ತೀವಿ ನಾವು ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಬಂದಿದೆ. ಇಲ್ಲಿ ನಾನು ಏನಂದರೆ ಎಕ್ಸ್ಟ್ರಾ ನಾನು ಯಾವುದೇ ವರ್ಡ್ಗಳನ್ನ ಆ್ಯಡ್ ಮಾಡಲಿಲ್ಲ ತಮ್ನೇಲ್ಗೆ. ಯಾಕೆಂದರೆ ಆಲ್ರೆಡಿ ನಾನು ಯೂಟ್ಯೂಬ್ ಅಂದರೆ ಲಾಂಗ್ ವೀಡಿಯೋಗೆ ಬೇಕಾಗಿರೋ ತಮ್ನೆಲ್ಲ ಮಾಡಿದ್ರಿಂದ ಇಲ್ಲಿ ನಾನು ಶಾರ್ಟ್ ವೀಡಿಯೋಗೆ ನಾನು ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಿರಲಿಲ್ಲ. ಇಲ್ಲಿ ನೀವು ಇವಾಗ ಏನಾದರೂ ಸಪ್ರೇಟಾಗಿ ಶಾರ್ಟ್ಸಿಗೆ ನೀವು ತಮ್ನೇಲ್ನ ಮಾಡ್ತಿದ್ದೀರಾ ಅಂತಂದರೆ ಆವಾಗ ನೀವಿಲ್ಲಿ ನಿಮಗೆ ತಮ್ನೇಲ್ ವಿಷಯ ಏನಿರುತ್ತೆ ಅಂದರೆ ನಿಮ್ಮ ಶಾರ್ಟ್ಸ್ ಇದರಲ್ಲಿ ಏನು ವಿಷಯ ಇರುತ್ತೆ ಅಲ್ಲ ಅದ್ರ ಬಗ್ಗೆ ನೀವಿಲ್ಲಿ ಲೈನ್ನ ಕೊಟ್ಟು ಆಮೇಲೆ ಕ್ರಿಯೇಟ್ ಯೂಟ್ಯೂಬ್ ಶಾರ್ಟ್ಸ್ ತಮ್ನೇಲ್ ಇಮೇಜ್ ಅಂತ ಕೊಡಬೇಕಾಗತ್ತೆ. ಆವಾಗ ನಿಮಗೆ ಅದು ಯಾವುದು ಬೇಕೋ ಅದು ಪರ್ಫೆಕ್ಟಾಗಿರೋ ತಮ್ನೇಲು ಬರುತ್ತೆ. ಓಕೆನಾ? ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇದೇ ಪ್ರೋಸೆಸ್ನ ನಾವು ಜೆಮಿನಿ ಎ ಅಲ್ಲಿ ಮಾಡಿ ನೋಡೋಣ. ಅದಕ್ಕೂ ಇದಕ್ಕೂ ಹೆಂಗಿರುತ್ತೆ ಡಿಫ್ರೆನ್ಸು ನೋಡೋಣ. ಈಗ ನಾನು ಜೆಮಿನಿನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಜೆಮಿನಿ ಇತ್ತು ಅಂತಂದರೆ ಓಕೆ. ಕೆಲವೊಂದು ಹಳೆ ಫೋನ್ಗಳಲ್ಲಿ ಇರಲ್ಲ ಅಂತ ಅನಿಸುತ್ತೆ, ಗೊತ್ತಿಲ್ಲ. ನನಗೆ ಹಳೆ ಫೋನಲ್ಲಿ ಇಲ್ಲ, ಹೊಸ ಫೋನಲ್ಲಿದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಇತ್ತು ಅಂತಂದರೆ ಜೆಮಿನಿನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೂಡ ಸೇಮ್ ಅದೇ ಥರ ಪ್ರಾಂಪ್ಟನ್ನೇ ಕೊಡೋದು ನಾವು. ಇವಾಗ ಅಲ್ಲಿ ಏನು ನಾನು ಮಾಡಿದೆ ಅಲ್ವಾ, ಚಿಕನ್ ಬಿರಿಯಾನಿಗೊಂದು ಮಾಡಿದೆ ಅಲ್ವಾ ವಿಡಿಯೋ, ಏನು ತಮ್ನೇಲು, ಅದೇ ಥರ ಇಲ್ಲೊಂದು ಕೊಡೋಣ. ಅದು ಸೇಮ್ ಹಾಗೆ ಕೊಡೋಣ. ಸಿಂಪಲ್ ಆ್ಯಂಡ್ ಈಸಿ ಮಟನ್ ಬಿರಿಯಾನಿ ರೆಸಿಪಿ ಅಥೆಂಟಿಕ್ ಅಂತ ಕೊಡೋಣ. ಕ್ರಿಯೇಟ್ ಯೂಟ್ಯೂಬ್ ತಮ್ನೇಲ್ ಇಮೇಜ್. ಇಲ್ಲಿ ಕೂಡ ನೀವು ಬೇಕಿದ್ರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಫೋಟೋನ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಫೋಟೋನೇನು ಆ್ಯಡ್ ಮಾಡ್ತಾ ಇಲ್ಲ. ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ಏನಂದರೆ ಜೆಮಿನಿ ಎಐನಲ್ಲಿ ಏನು ತಮ್ನೇಲ್ ರೆಡಿ ಆಗುತ್ತೆ ಅಲ್ಲ, ಕೆಲವೊಂದು ಸರಿ ಯೂಟ್ಯೂಬಿಗೆ ಬೇಕಾಗಿರೋ ಸೈಜ್ ಏನಿದೆ ಅಲ್ಲ ಅದು ಪರ್ಫೆಕ್ಟಾಗಿ ಬಂದಿರುತ್ತೆ, ಕೆಲವೊಂದು ಸರಿ ದೊಡ್ಡದಾಗಿ ಬರುತ್ತೆ. ತುಂಬ ಸಲ ಯೂಟ್ಯೂಬಿಗೆ ಬೇಕಾಗಿರೋ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ಯಾಕಂದರೆ ನಾನಲ್ಲಿ ಯೂಟ್ಯೂಬ್ ತಮ್ನೇಲ್ ಇಮೇಜ್ ಅಂತ ಮೆನ್ಷನ್ ಮಾಡಿದ್ದೀನಿ ನೋಡಿ. ಇಲ್ಲಿ ಇದರಲ್ಲಿ ಫಾಸ್ಟಾಗಿ ಆಗುತ್ತೆ, ಜೆಮಿನಿನಲ್ಲಿ ಫಾಸ್ಟಾಗಿ ಆಗುತ್ತೆ. ಆದರೆ ಏನಂದರೆ ನಮ್ಮ ಫೋಟೋನ ಆ್ಯಡ್ ಮಾಡ್ತೀವಿ ಅಲ್ಲ ಆವಾಗ ನಮ್ಮ ಫೋಟೋ ಕ್ಲಾರಿಟಿ ಬರಲ್ಲ. ಇಲ್ಲಿ ನೋಡ್ಬೋದು ನೀವು ಏನು ಈಸಿ ಮಟನ್ ಬಿರಿಯಾನಿ ಅಥೆಂಟಿಕ್ ಆ್ಯಂಡ್ ಸಿಂಪಲ್ ರೆಸಿಪಿ ಫಾಸ್ಟ್ ಆ್ಯಂಡ್ ಡಿಲಿಷಿಯಸ್ ಅಂತ ಬಂದಿದೆ. ನಾನು ಜಾಸ್ತಿ ಏನು ಕೊಟ್ಟಿರಲಿಲ್ಲ, ಅದರಲ್ಲಿ ತುಂಬ ಇದು ಏನು ವರ್ಡ್ಗಳು ಅದೇ ಬಂದಿದೆ. ಇಲ್ಲಿ ಬಿರಿಯಾನಿ ತೋರಿಸ್ತಾ ಇದ್ದಾರೆ, ಪಕ್ಕದಲ್ಲಿ ಸ್ಪೈಸಸ್ಸು, ಮೊಸರು ಬಜ್ಜಿ, ನಿಂಬೆಹಣ್ಣು, ಇದೆಲ್ಲನೂ ಇದೆ. ಆಯಿತಾ? ಇವಾಗ ಇದು ನಾನು ಡೌನ್ಲೋಡ್ ಮಾಡಿ ಇಡ್ತೀನಿ. ಕೆಳಗಡೆ ಸೇವ್ ಅಂತ ಕಾಣ್ತಿದೆಯಲ್ಲ, ಸೇವ್ ಮಾಡಿ ಇಡ್ತೀನಿ. ನಿಮಗೆ ಕಂಪೇರ್ ತೋರಿಸ್ಬೇಕಲ್ಲ, ನಾನು ಅದರಲ್ಲೂ ಚಾಟ್ ಜಿ ಪಿ ಟಿನಲ್ಲಿ ಮಾಡಿರೋದಕ್ಕೂ ಇದರಲ್ಲಿ ಮಾಡಿರೋದಕ್ಕೂ ವ್ಯತ್ಯಾಸ ಏನು ಅಂತ ತೋರಿಸ್ಬೇಕು ನಿಮಗೆ ಬ್ಯಾಕ್ಗ್ರೌಂಡ್ದು. ಈಗ ಇನ್ನೊಂದು ಮಾಡೋಣ. ಸೇಮ್ ಮಾರ್ನಿಂಗ್ ರೊಟೀನ್ ಹೆಂಗೆ ಮಾಡಿದೆ ಅದೇ ಥರ. ಮೈ ಮಾರ್ನಿಂಗ್ ಟು ಈವ್ನಿಂಗ್ ರೊಟೀನ್. ಕ್ರಿಯೇಟ್ ಯೂಟ್ಯೂಬ್ ತಮ್ನೇಲ್ ಇಮೇಜು. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಫೋಟೋಸ್ಗೆ ಹೋಗ್ಬಿಟ್ಟು ಸೇಮ್ ನಂದು ಫೋಟೋನ ತಗೊಂಡು ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಇವಾಗ ನೀವು ತಮ್ನೇಲು ರೆಡಿ ಆಗಿದೆ. ಆಯಿತಾ? ತಮ್ನೇಲಲ್ಲಿ ನಾನು ಕೊಟ್ಟಿರೋ ಫೋಟೋಗೆ ಇಲ್ಲಿ ನೋಡಿ ನನ್ನ ಫೇಸ್ನೆಲ್ಲ ಚೇಂಜ್ ಮಾಡಿದೆ. ಇದರಲ್ಲಿ ಇದೇ ಪ್ರಾಬ್ಲಮ್ಮು. ಜೆಮಿನಿನಲ್ಲಿ ಫೇಸ್ ಚೇಂಜ್ ಆಗಿಬಿಡುತ್ತೆ ಅದು.
ನಾವು ಕೊಟ್ಟಿರೋ ಒರಿಜಿನಲ್ ಫೇಸ್ ಅಲ್ಲಿ ಇರೋದಿಲ್ಲ. ನನಗೆ ಅದಕ್ಕೆ ಜೆಮಿನಿನಲ್ಲಿ ಇದೊಂದೇ ಪ್ರಾಬ್ಲಮ್ಮು, ಇಷ್ಟ ಆಗಲ್ಲ. ಇಲ್ಲಿ ನೀವು ನೋಡಿ ಚಾಟ್ ಜಿ ಪಿ ಟಿಗೂ ಇದಕ್ಕೂ ಇರೋ ವ್ಯತ್ಯಾಸ. ಮತ್ತು ಇನ್ನೊಂದು ಏನಂದರೆ ಇದು ಯೂಟ್ಯೂಬ್ಗೆ ಬೇಕಾಗಿರೋಷ್ಟು ಕರೆಕ್ಟ್ ಥಂಬ್ನೇಲ್ ಸೈಜ್ ಇದೆ. ಇದನ್ನು ನಾವು ಮತ್ತೆ ಸೆಟ್ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಏನು ಚಾಟ್ ಜಿ ಪಿ ಟಿನಲ್ಲಿ ಮಾಡಿದ್ವಿ ಅಲ್ಲ ಆ ಥರ ಏನೂ ಇಲ್ಲ. ಇಲ್ಲಿ ನೋಡಿ ಮೈ ಡೈಲಿ ರೊಟೀನು 7 to 9 PM, 7 AM ಮಾರ್ನಿಂಗು, 9 PM ಈವ್ನಿಂಗ್ ಅಂತ ಇದೆ. ವಾಚ್ ನೌ ಅಂತ ಇದೆ. ಪಕ್ಕದಲ್ಲಿ ಕಾಫಿ, ಯೋಗ, ಇಲ್ಲೂ ಯೋಗ ಇದೆ. ಈ ಕಡೆ ಏನು ನೈಟ್ದು ಡಿನ್ನರು, ಮತ್ತು ಇಲ್ಲಿ ಕೆಲಸ ಮಾಡ್ತಾ ಇರೋದು, ಲಂಚ್ದು ಎಲ್ಲನೂ ಬಂದಿದೆ ಎಕ್ಸ್ಟ್ರಾ. ಇದು ನೋಡೋದಕ್ಕೆ ಪ್ರೊಫೆಷ್ನಲ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ. ಏನಂದರೆ ನನ್ನ ಫೇಸ್ನ ಚೇಂಜ್ ಮಾಡಿದೆ, ಇದೇ ಇದರಲ್ಲಿರೋ ಪ್ರಾಬ್ಲಮ್ಮು. ಇದು ನನಗೆ ಇಷ್ಟ ಆಯಿತು. ಇದನ್ನು ಸೇವ್ ಮಾಡಿ ಇಟ್ಕೊಳ್ಳೋಣ. ಈಗ ಇದರಲ್ಲೇ ಸೇಮು ಶಾರ್ಟ್ಸ್ಗೆ ತಮ್ನೆಲ್ನ ಮಾಡೋಣ. ನಾನು ಅದೇ ತಮ್ನೆಲ್ನೇ ತೊಗೊತೀನಿ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಸೇವ್ ಮಾಡಿ ಇಟ್ಕೊಂಡಿರೋ ತಮ್ನೇಲ್ನ ತಗೊಂಡು ಇಲ್ಲಿ ಕ್ರಿಯೇಟ್ ಯೂಟ್ಯೂಬ್ ಶಾರ್ಟ್ಸ್ ತಮ್ನೇಲ್ ಇಮೇಜ್ ಅಂತ ಹಾಕ್ಬಿಟ್ಟು ಇಲ್ಲಿ ಡನ್ ಅಂತ ಕೊಡ್ತೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ನಾನು ಶಾರ್ಟ್ಸ್ಗೆ ಇದರಲ್ಲಿ ಮಾಡೇ ಇರಲಿಲ್ಲ, ಇವತ್ತೇ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ಏನಂದರೆ ನೀವು ಏನು ಪ್ರಾಂಪ್ಟನ್ನು ಕೊಡ್ತೀರಾ ಅದ್ರ ತಕ್ಕನಂಗೆ ಬರುತ್ತೆ. ನೀವು ಪ್ರಾಂಪ್ಟನ್ನು ಬರೆಯೋವಾಗ ಕರೆಕ್ಟಾಗಿ ಬರೀಬೇಕಾಗತ್ತೆ. ಜೆಮಿನಿನಲ್ಲಿ ಇನ್ನೊಂದೇನೆಂದರೆ ನೀವು ಕನ್ನಡ ವರ್ಡ್ಗಳು ಏನೇನೆಲ್ಲ ಕೊಡ್ತೀರಾ ಅದು ಕ್ಲಿಯರಾಗಿ ಬರುತ್ತೆ. ಚಾಟ್ ಜಿ ಪಿ ಟಿನಲ್ಲೂ ಬರುತ್ತೆ ಇವಾಗ. ಮುಂಚೆ ಚಾಟ್ ಜಿ ಪಿ ಟಿನಲ್ಲಿ ಆ ಥರ ಬರ್ತಾ ಇರಲಿಲ್ಲ. ಇಲ್ಲಿ ನೋಡಿ, ಇವಾಗ ನಾನು ಏನು ಶಾರ್ಟ್ಸ್ಗೆ ಅಂತ ತಮ್ನೇಲ್ ಕೇಳಿದೆ ಅಲ್ವಾ, ನಾನು ಕೊಟ್ಟಿರೋ ಇಮೇಜ್ನ ಇಲ್ಲಿ ಚೇಂಜ್ ಮಾಡಿದೆ. ಇಲ್ಲಿ ನೋಡಿ, ಆ ಫೇಸು ನಂದು ಅಲ್ವೇ ಅಲ್ಲ, ಆ ಫೇಸ್ನ ಇಲ್ಲಿ ಹಾಕಿದೆ. ಇದೇ ಪ್ರಾಬ್ಲಮ್ಮು ಇದರಲ್ಲಿ. ಇದಕ್ಕೂ ಅದಕ್ಕೂ ಇರೋ ವ್ಯತ್ಯಾಸ ಇದೇನೇನೆ. ನೋಡಿದ್ರಲ್ಲ, ಚಾಟ್ ಜಿ ಪಿ ಟಿಗೂ ಮತ್ತು ಜೆಮಿನಿ AI ಇರೋ ವ್ಯತ್ಯಾಸ. ಎರಡರಲ್ಲೂ ತಮ್ನೇಲ್ಗಳನ್ನ ಮಾಡಿ ತೋರಿಸಿದ್ದೀನಿ. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು, ಯಾವುದು ಚೆನ್ನಾಗಿದೆ ಅನ್ನೋದನ್ನು ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ಓಕೆ, ಇವಾಗ ನೋಡಿದ್ರಲ್ಲ ಚಾಟ್ ಜಿ ಪಿ ಟಿನ ಯೂಸ್ ಮಾಡ್ಕೊಂಡು ಹೆಂಗೆ ತಮ್ನೇಲ್ನ ಮಾಡೋದು ಮತ್ತು ಜೆಮಿನಿ AI ಯೂಸ್ ಮಾಡ್ಕೊಂಡು ಹೆಂಗೆ ತಮ್ನೇಲ್ನ ಮಾಡೋದು ಅಂತ ಅಂದ್ಬಿಟ್ಟು. ಇವೆರಡರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು, ಯಾವುದು ಬೆಟರ್ ಅಂತ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ನಾನಂತೂ ಯೂಸ್ ಮಾಡೋದು ನನಗೆ ತುಂಬ ಇಷ್ಟ ಆಗೋದು ಅಂತಂದರೆ ಚಾಟ್ ಜಿ ಪಿ ಟಿನೇ. ನನಗೆ ಜೆಮಿನಿ AI ಹಾಕಿದ್ರೆ ನಾನು ಅವಾಗಲೇ ತೋರಿಸ್ದೆ ಅಲ್ವಾ, ಅದರಲ್ಲಿ ನಮ್ಮ ಫೇಸ್ನೇ ಚೇಂಜ್ ಮಾಡಿಬಿಡುತ್ತೆ. ಮತ್ತು ಅಷ್ಟು ಬ್ಯಾಕ್ಗ್ರೌಂಡ್ ಎಲ್ಲ ನಮಗೆ ಬೇಕಾಗಿರೋ ಥರ ಬರಲ್ಲ ಅದು. ಅದೇ ನಮಗೆ ಚಾಟ್ ಜಿ ಪಿ ಟಿ ಅಂತಂದರೆ ನಾವು ಒಂದೇ ಒಂದು ಲೈನ್ ಪ್ರಾಂಪ್ಟ್ ಕೊಟ್ಟರು ಕೂಡ ಅದಕ್ಕೆ ಬೇಕಾಗಿರೋ ಅಂಥದ್ದು ಎಲ್ಲನೂ ಕೂಡ ಅದೇ ರೆಡಿ ಮಾಡಿ ಕೊಟ್ಬಿಡುತ್ತೆ ನಮಗೆ ತಮ್ನೇಲ್ನ. ಹಾಗಾಗಿ ನನಗೆ ತುಂಬ ಇಷ್ಟ ಆಗೋದು ಚಾಟ್ ಜಿ ಪಿ ಟಿ. ನಾನು ಜಾಸ್ತಿ ಯೂಸ್ ಮಾಡೋದು ಕೂಡ ಚಾಟ್ ಜಿ ಪಿ ಟಿನೇ. ನಿಮಗೆ ಯಾವ್ದು ಇಷ್ಟ ಆಯಿತು, ನೀವು ಯಾವ್ದು ಯೂಸ್ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ಹೇಳಿ. ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ವಿಷಯ ಹೆಂಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.